ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ನಿನಗಾಗಿ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಜೀವನನ್ನು ಕಟ್ಟಾಕಿರುತ್ತಾರೆ. ಕೃಷ್ಣ ಅದನ್ನು ನೋಡಿ ಮನೆಗೆ ಬಂದು ರಚನಾಳ ಹತ್ರ, ಅಮ್ಮ, ನಾನು ಬೇಬಿಯನ್ನು ನೋಡಿದೆ, ಬೇಬಿಯನ್ನು ಹಗ್ಗದಿಂದ ಕಟ್ಟಾಕಿ ಚೀಲದಲ್ಲಿ ಕಟ್ಟಾಕಿದ್ದಾರೆ ಅಂತ ಹೇಳುತ್ತಾಳೆ. ಅದನ್ನು ಕೇಳಿ ಮನೆಯವರೆಲ್ಲರೂ ಗಾಬರಿಯಾಗುತ್ತಾರೆ. ಆ ವಿಷಯನ ಕೇಳಿ ರಚನಾಗೆ ಖುಷಿಯಾಗುತ್ತದೆ. ಸದ್ಯ ಜೀವನನ್ನು ನೀನು ನೋಡಿದ್ಯಾ ಎಂದು. ಕೃಷ್ಣ ಹೇಳುತ್ತಾಳೆ, ಅಪ್ಪ ಬೇಬಿಯನ್ನು ಕಟ್ಟಾಕಿ ಹೊಡೆದಿದ್ದಾರೆ, ಅವರನ್ನು ಗಂಟಾಕಿದ್ದಾರೆ ಅಂತ ಹೇಳುತ್ತಾಳೆ. ಅದು ಎಲ್ಲಿ ಅಂತ ಕೇಳಿದಾಗ ಮನೆಯವರು, ಕೃಷ್ಣನ ಫ್ರೆಂಡ್ ಹೇಳುತ್ತಾನೆ, ಅಲ್ಲಿ ಶೆಡ್ಡಿನಲ್ಲಿ ಇಟ್ಟಿದ್ದಾರೆ ಎಂದು ಹೇಳ್ತಾಳೆ. ಅದನ್ನು ವಜ್ರೇಶ್ವರಿ ಭಯದಿಂದ ನೋಡುತ್ತಿರುತ್ತಾಳೆ. ಕೃಷ್ಣ ರಚನೆಗೆ ಹೇಳುತ್ತಾಳೆ, ಬೇಬಿನ ನೀನೇ ಬಿಡಿಸ್ಕೊಂಬರ್ಬೇಕು ಅಮ್ಮ, ಬೇಬಿ ನನಗೆ ಬೇಕು, ನೀನೇ ನನ್ನ ಬೇಬಿನ ಕಾಪಾಡಬೇಕು ಎಂದು ಹೇಳುತ್ತಾಳೆ. ರಚನೆ ಅದಕ್ಕೆ, ನಾನು ಕಾಪಾಡ್ತೀನಿ ಬೇಬಿನ ಅಂತ ಹೇಳುತ್ತಾಳೆ. ಅದನ್ನು ಕೇಳುತ್ತಾ ರಚನಾ, ಬನ್ನಿ ಫಸ್ಟು ಹೋಗಿ ಜೀವನ ಕಾಪಾಡೋಣ ಅಂತ ರಚನೆ ಹೇಳುತ್ತಾಳೆ. ಆದರೆ ಮನೆಯವರೆಲ್ಲರೂ ಫಸ್ಟು ಹೋಗೋಣ, ಅವ್ರಿಗೆ ಬೇಕಾಗಿರೋ ದುಡ್ಡನ್ನು ಕೊಟ್ಟು ಕರ್ಕೊಂಬರೋಣ ಅಂತ ಹೇಳುತ್ತಾರೆ. ಆದರೆ ಅದಕ್ಕೆ ವಜ್ರೇಶ್ವರಿ ಹೇಳುತ್ತಾಳೆ, ಬೇಡ, ಈಗಲೇ ನಾ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳುತ್ತಾಳೆ. ಆದರೆ ರಚನಾ ಸೀದಾ ಅವರ ಅಮ್ಮನ ರೂಮಿಗೆ ಹೋಗಿ ಸೂಟ್ ಕೇಸ್ನಲ್ಲಿ ದುಡ್ಡು ತೊಗೊಂಡು ಬರ್ತಾಳೆ. ವಜ್ರೇಶ್ವರಿ ಯಾಕೆ ದುಡ್ಡು ಅಂತ ಕೇಳಿದಾಗ, ಅವರೇನಾರು ಅಕಸ್ಮಾತಾಗಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದರೆ ಅಂಥ ಪರಿಸ್ಥಿತಿಯಲ್ಲಿ ದುಡ್ಡನ್ನ ಕೊಟ್ಟು ಜೀವನ ಕರ್ಕೊಂಬರೋದೇ ಸರಿ ಅಂತ ಅನಿಸಿದಾಗ ದುಡ್ಡನ್ನು ಕೊಟ್ಟು ಕರ್ಕೊಂಬರ್ತೀನಿ ಅಮ್ಮ ಎಂದು ರಚನಾ ಹೇಳ್ತಾಳೆ. ಅದಕ್ಕೆ ಅವಳ ಅಕ್ಕ ಹೇಳ್ತಾಳೆ, 1 ಕೋಟಿನ ಅವನಿಗೋಸ್ಕರ ಖರ್ಚು ಮಾಡ್ತೀಯ ಅಂತ ಹೇಳ್ತಾನೆ. ಆದರೆ ರಚನಾ ಆವಾಗ 1 ಕೋಟಿ ಅಲ್ಲ, ಅವನಂತ ಬಂದರೆ ಇಡೀ ಆಸ್ತಿನ ಬೇಕಾದ್ರೂ ಮಾರಿ ನಾನು ಜೀವನ ಉಳಿಸ್ಕೋತೀನಿ ಎಂದು ಹೇಳ್ತಾಳೆ. ಅದನ್ನು ಕೇಳಿ ಮನೆಯವರಿಗೆ ಖುಷಿಯಾಗುತ್ತದೆ. ಆದರೆ ರಚನಾನ ಅಪ್ಪ, ಬಾ ಮಗಳು ಫಸ್ಟು ಹೋಗಿ ಕರ್ಕೊಂಬರೋಣ ಎಂದು ಹೇಳುತ್ತಾಳೆ. ಆದರೆ ಇಲ್ಲಿ ವಜ್ರೇಶ್ವರಿಗೆ ಹೋದರೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯಕ್ಕೆ ನಾಟಕ ಆಡಲು ಶುರು ಮಾಡುತ್ತಾಳೆ. ನನಗೆ ಸ್ವಲ್ಪ ಎದೆ ನೋವ್ತಾ ಇದೆ, ಆದರೂ ನನಗೆ ಸುಸ್ತಾಗ್ತಿಲ್ಲ, ಹೋಗೋಣ ಅಂತ ಹೇಳ್ತಾಳೆ. ಅದರ ರಚನೆ, ಬೇಡ ಅಮ್ಮ, ನಿನಗೆ ಮೊದಲೇ ಹಾರ್ಟ್ ಪೇಷಂಟ್, ನೀನು ಇಲ್ಲೇ ಇರು ಎಂದು ಹೇಳಿ ಹೊರಡುತ್ತಾಳೆ. ಇಲ್ಲಿ ಜೀವನನ್ನು ಕಟ್ಟಾಕಿರೋದ್ರಿಂದ ಇನ್ನೂ ಕಟ್ಟಾಕಿ ಅವನ್ನ ಅಲ್ಲಿಂದ ಕರ್ಕೊಂಡು ಹೋಗಲು ಪ್ಲ್ಯಾನ್ ಮಾಡುತ್ತಾಳೆ. ಆ ಹುಚ್ಚಿನಂತೆ ಪಾತ್ರ ಮಾಡುತ್ತಿದ್ದ ಹೆಂಗಸೆ ಅವಳು ಬೇಗ ಕಟ್ಟಿ ಇವನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಎಂದು ಹೇಳುತ್ತಾಳೆ. ಇಬ್ಬರು ರೌಡಿಗಳು ಅವನ್ನ ಕಟ್ಟಿ ಅಲ್ಲಿಂದ ಎತ್ತುಕೊಂಡು ಆಚೆ ಹೋಗುತ್ತಾರೆ. ಇಲ್ಲಿ ವಜ್ರೇಶ್ವರಿ ಅವಳಿಗೆ ಫೋನ್ ಮಾಡಿ, ನೀವು ಬೇಗ ಅಲ್ಲಿಂದ ಹೊರಡಿ, ಅವನು ಬದುಕಲೇಬಾರದು, ಅವನು ಸಾಯಬೇಕು, ಅವನೇನ ಮನೆಗೆ ಬರಬೇಕು, ಆದಷ್ಟು ಬೇಗ ಹೊರಡಿ ಎಂದು ಆ ಹೆಂಗಸಿಗೆ ಫೋನಲ್ಲಿ ಹೇಳುತ್ತಾಳೆ. ಇವರು ಜೀವನ ಎತ್ತಿಕೊಂಡು ಕಾರಿನಲ್ಲಿ ಹಾಕಲು ಆಚೆ ಬರುತ್ತಾರೆ. ಆಚೆ ಬಂದು ಕಾರಿನಲ್ಲಿ ಇಡಬೇಕಾದ್ರೆ ರಚನಾ ಕಾರು ಬರುತ್ತದೆ. ರಚನಾ ಕಾರನ್ನು ಬರುವುದನ್ನು ಆ ಹೆಂಗಸು ನೋಡಿ, ನೀವು ಬೇಗ ಇವನನ್ನು ಕಾರಿನೊಳಗೆ ಹಾಕಿ ಎತ್ತುಕೊಂಡು ಹೋಗಿ, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಆ ಹೆಂಗಸು ಓಡಿ ಹೋಗುತ್ತಾಳೆ. ಅದನ್ನು ರಚನಾ ನೋಡುವುದಿಲ್ಲ. ರಚನಾಳು ಕಾರನ್ನು ಇಳಿದು ಜೀವ ಎಂದು ಕಿರ್ಚಿ ಕಾರಿನ ಹತ್ರ ಬರುತ್ತಾಳೆ. ಆಗ ರಚನಾಳ ಚಿಕ್ಕಪ್ಪ, ನೀವು ಇದನ್ನು ಮಾಡ್ತಿರೋದು ಸರಿಯಲ್ಲ, ನೀವು ಮರ್ಯಾದೆಯಿಂದ ಅವನ್ನ ಬಿಟ್ಟರೆ ಬದುಕೊಳ್ತೀರ ಅಂತ ಹೇಳ್ತಾನೆ. ಆದರೆ ರೌಡಿಗಳು ಅವ್ರನ್ನ ಮಾತನ್ನು ಕೇಳುತ್ತಾ ನಿಂತಿರುತ್ತಾರೆ. ಆವಾಗ ರಚನಾ ಚಿಕ್ಕಪ್ಪ ಹೇಳುತ್ತಾನೆ, ನೀವೇನು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ, ಅವನ್ನ ಬಿಟ್ಟು ನೀವು ಇಲ್ಲಿಂದ ಹೊರಡಿ ಎಂದು ಹೇಳುತ್ತಾನೆ. ಆದರೆ ರಚನಾ, ಬೇಡ ಚಿಕ್ಕಪ್ಪ, ನಾನು ಅವರಿಗೆ ಈ ದುಡ್ಡನ್ನು ಕೊಡೋಣ ಎಂದು ದುಡ್ಡಿನ ಸೂಟ್ ಕೇಸನ್ನು ತೆಗೆದು ದುಡ್ಡನ್ನು ತೋರಿಸುತ್ತಾಳೆ. ಅದನ್ನು ನೋಡಿ ರೌಡಿಗಳು ನಗುತ್ತಾ, ದುಡ್ಡು ಸಿಕ್ಕಿದ್ರೆ ಸಾಕು ಎಂದು ಅವಳಿಗೆ ಹೇಳಿ ಹೊರಡುತ್ತಾರೆ. ನೀನೇನಾದ್ರು ಹತ್ರ ಬಂದರೆ ಅವನ್ನ ಸಾಯಿಸ್ಬಿಡ್ತೀನಿ ಅಂತ ಕತ್ತೆಯನ್ನು ಜೀವನ ಹತ್ರ ಹಿಡಿಯೋಕೆ ಹೋಗ್ತಾರೆ. ರಚನಾ, ಬೇಡ, ದುಡ್ಡು ತೊಗೊಂಡು ಅವ್ರನ್ನ ಬಿಟ್ಬಿಡಿ ಎಂದು ಹೇಳುತ್ತಾಳೆ. ರೌಡಿಗಳು ದುಡ್ಡನ್ನು ತೊಗೊಂಡು ಓಡೋಗುತ್ತಾರೆ. ರಚನಾ ಮತ್ತು ಅವನ ಚಿಕ್ಕಪ್ಪ ಇಬ್ಬರು ಬಂದು ಜೀವನ ಹಗ್ಗವನ್ನು ಬಿಚ್ಚಲು ಪ್ರಯತ್ನಿಸುತ್ತಾರೆ. ಅವನ ಫಸ್ಟು ಕುದುರೆ ಭಾಗದ ಹಗ್ಗವನ್ನು ಬಿಚ್ಚಿ ಅವನನ್ನು ತೆಗೆಯುತ್ತಾರೆ. ಅವನು ಸುಸ್ತಾಗಿ ಆಚೆ ನೋಡಿದಾಗ ರಚನಾ ಪ್ರೀತಿಯಿಂದ ಅವನನ್ನು ತಬ್ಬಿಕೊಂಡು ಅಳುತ್ತಾಳೆ. ರಚನಾ ಹೇಳುತ್ತಾಳೆ, ನಿಮ್ಗೆ ಈಗ ಆಗಬಾರ್ದಾಗಿತ್ತು. ಆದರೆ ಜೀವ ಹೇಳ್ತಾನೆ, ನನಗೇನೂ ಆಗಿಲ್ಲ ರಚನಾ, ಸಮಾಧಾನ ಮಾಡ್ಕೊಳ್ಳಿ ಎಂದು ಹೇಳುತ್ತಾನೆ. ಆಗ ರಚನಾ ಹೇಳುತ್ತಾಳೆ, ಇಷ್ಟೆಲ್ಲ ಆಗಿದೆ ಆದರೂ ಏನೂ ಆಗಿಲ್ಲ ಅಂತ ಇದ್ದೀರಲ್ಲ ಜೀವ, ನಿಮ್ಗೇನಾಗಿದೆ, ಇಷ್ಟೊಂದು ಹೊಳೆದಿದ್ದಾರೆ ಆ ರೌಡಿಗಳು ಎಂದು ಬೇಜಾರು ಮಾಡಿಕೊಳ್ಳುತ್ತಿರುತ್ತಾಳೆ. ಇಲ್ಲಿ
ವಜ್ರೇಶ್ವರಿ ಫೋನನ್ನು ಮಾಡಿ ಅವರಿಗೆ ಕೇಳುತ್ತಾಳೆ, ಏನಾಯಿತು, ಅವನೇನಾದ ಅಂತ ಕೇಳಿದಾಗ ರೌಡಿಗಳು, ಮೇಡಮ್ ಅವರು ದುಡ್ಡನ್ನು ಕೊಟ್ಟು ಅವರನ್ನು ಕರ್ಕೊಂಡು ಹೋದರು, ನಾವೇನು ಮಾಡುವಂಥ ಪರಿಸ್ಥಿತಿಲಿಲ್ಲ, ಹಾಗೆ ದುಡ್ಡನ್ನು ಇಸ್ಕೊಂಡ್ವಿ, ನಾವು ಅಲ್ಲಿಂದ ಓಡಿ ಬಂದ್ವಿ ಮೇಡಮ್ ಅಂತ ವಜ್ರೇಶ್ವರಿಗೆ ಹೇಳುತ್ತಾರೆ. ವಜ್ರೇಶ್ವರಿ ಯೋಚಿಸುತ್ತಾಳೆ, ರಚನೆ ಎಷ್ಟು ಧೈರ್ಯದಿಂದ ಅದು ನನ್ನ ರೂಮ್ ಒಳಗೆ ಹೋಗಿ ನನ್ನ ದುಡ್ಡನ್ನೇ ತೊಗೊಂಡು ಅವಳು ಬಂದು ನಾನು ಆಸ್ತಿ ಬೇಕಾದ್ರೂ ಕಳ್ಕೊಳ್ಳೋಕ್ಕೆ ರೆಡಿ ಅಂತ ಹೇಳಿದ್ಲಲ್ಲ, ಅವಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಜೀವ ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಯಾಕಾಯಿತು? ಅವನ ಮೇಲೆ ಇಷ್ಟೊಂದು ಪ್ರೀತಿ ಯಾವಾಗ ರಚನೆಗೆ ಬಂತು ಎಂದು ಕೇಳುತ್ತಾ ಅವಳೇ ಅಂದುಕೊಳ್ಳುತ್ತಿರುತ್ತಾಳೆ. ಇದು ಹೇಗೆ, ಇದನ್ನೇನಾದರೂ ಮಾಡಿ ಸರಿ ಮಾಡಲೇಬೇಕು ಎಂದು ಯೋಚಿಸುತ್ತಾಳೆ. ಹಾಗೆ ರಾತ್ರಿ ಆಗುತ್ತದೆ. ರಾತ್ರಿ ಆದರೂ ಜೀವ ಮತ್ತು ರಚನಾ ಇನ್ನೂ ಮನೆಗೆ ಬಂದಿರುವುದಿಲ್ಲ. ಹಾಗಾಗಿ ಮನೆಯವರು ಎಲ್ಲರೂ ಆತಂಕದಿಂದ ಕಾಯುತ್ತಿರುತ್ತಾರೆ. ಆಗ ಬಾಲ ಕೇಳುತ್ತಾನೆ, ಯಾಕೆ ನನಗೆ ಈ ವಿಷಯ ಹೇಳಲಿಲ್ಲ ಎಂದು. ಆಗ ರಚನೆ ಚಿಕ್ಕಮ್ಮ ಹೇಳ್ತಾರೆ, ನಾವೇ ಗಾಬರಿಲಿದ್ದರೆ, ಹಾಗಾಗಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಎಂದು. ಕಾರ್ ಸದ್ದಾಗುತ್ತದೆ. ಕಾರ್ ಸದ್ದಾಗಿದ ತಕ್ಷಣ ಚಿಕ್ಕಮ್ಮ ಹೇಳುತ್ತಾಳೆ, ಅವ್ರು ಬಂದರು ಅನಿಸುತ್ತೆ, ಬನ್ನಿ ನೋಡೋಣ ಎಂದು. ಅಲ್ಲಿಗೆ ಎಲ್ಲರೂ ಹೋಗುತ್ತಾರೆ. ಆದರೆ ವಜ್ರೇಶ್ವರಿ ಆತಂಕದಿಂದ ನಿಂತಿರುತ್ತಾಳೆ. ಜೀವನನ್ನು ಕರೆದುಕೊಂಡು ರಚನಾ ಮನೆಯೊಳಗೆ ಬರುತ್ತಿರುತ್ತಾಳೆ. ಬರುವುದನ್ನು ಎಲ್ಲರೂ ನೋಡುತ್ತಾ ಅವನನ್ನು ಮಾತನಾಡಿಸಲು ಹೊರಗೆ ಬರುತ್ತಾರೆ. ಜೀವನು ವಜ್ರೇಶ್ವರಿಯನ್ನು ನೋಡಿ ಕೋಪದಿಂದ ನೋಡುತ್ತಿರುತ್ತಾನೆ. ಎಲ್ಲದನ್ನು ಮಾಡಿ ಈಗ ನನ್ನನ್ನು ಹೀಗೆ ನೋಡುತ್ತಿದೆಯಲ್ಲ ಎಂದು. ಅಲ್ಲಿಗೆ ಇಷ್ಟೊಂದು ಗಾಯ ಆಗಿದೆ, ಇಷ್ಟು ಗಾಯ ಆಗಿರ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರೋದಲ್ಲ ಅಂತ ಚಿಕ್ಕಪ್ಪ ಹೇಳಿದ್ದಕ್ಕೆ ಜೀವ ಅದನ್ನು ಬೇಡ ಅಂತ ಹೇಳಿದ. ಆದರೆ ಚಿಕ್ಕಪ್ಪನ ಮಗಳು, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಜೀವನ ಒಳಗೆ ಕರ್ಕೊಂಬನ್ನಿ, ಫಸ್ಟ್ ಏಡ್ ಮಾಡಬೇಕು ಎಂದು ಹೇಳುತ್ತಾಳೆ. ಆ ಜೀವನನ್ನು ಕರ್ಕೊಂಡು ರಚನಾ ಮನೆಯೊಳಗೆ ಬರುತ್ತಾಳೆ. ಮನೆಗೆ ಬರಬೇಕಾದ್ರೆ ಕಾಲನ್ನು ಎಡವಿ ಜೀವ ಬೀಳುತ್ತಾನೆ. ಆವಾಗ ರಚನಾ ಹಿಡಿದುಕೊಳ್ಳುತ್ತಾಳೆ. ಆವಾಗ ಅವರಿಬ್ಬರ ಮಧ್ಯೆ ಪ್ರೀತಿಯ ಕಣ್ಣ ಸನ್ನೆಯಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಅಲ್ಲಿಗೆ ವಜ್ರೇಶ್ವರಿ ಬರುತ್ತಾಳೆ. ವಜ್ರೇಶ್ವರಿ ಬಂದು, ನನ್ನ ಅಳಿಯ ವಾಪಸ್ ಬಂದಲ್ಲ, ಅಷ್ಟು ಸಾಕು, ಆ ದೇವರಿಗೊಂದು ಕೋಟಿ ನಮಸ್ಕಾರ ಎಂದು ಹೇಳುತ್ತಾಳೆ. ರಚನಾ ಅದನ್ನು ಕೇಳಿ ಖುಷಿ ಪಡುತ್ತಾಳೆ. ಆದರೆ ಚಿಕ್ಕಪ್ಪನಿಗೆ ಮತ್ತೆಲ್ಲರಿಗೂ ಗೊತ್ತಾಗುತ್ತದೆ ಅವಳು ನಾಟಕ ಆಡುತ್ತಿದ್ದಾಳೆ ಎಂದು. ವಜ್ರೇಶ್ವರಿ ಹೇಳುತ್ತಾಳೆ, ಮೊದಲು ಫಸ್ಟು ಹೋಗಿ ದೇವ್ರ ಮುಂದೆ ದೀಪ ಹಚ್ಚು, ಅವನಿಗೇನು ಆಗ್ದಲೆ ಮನೆಗೆ ಬಂದಲ್ಲ, ಅಷ್ಟು ಸಾಕು ಎಂದು ಹೇಳುತ್ತಾಳೆ. ಕೃಷ್ಣ ಅವನ ಅಪ್ಪನನ್ನು ನೋಡಿ ಬೇಬಿ ಎಂದು ಅಳುತ್ತಾ ಜೀವನನ್ನು ತಬ್ಬಿಕೊಳ್ಳುತ್ತಾಳೆ. ಬೇಬಿ ಅಳುತ್ತಲೇ ಇರುತ್ತಾಳೆ. ಆವಾಗ ಜೀವ ಹೇಳುತ್ತಾನೆ, ಬೇಬಿ ಅಳಬೇಡ, ನನಗೇನೂ ಆಗಿಲ್ಲ, ನಾನು ಬಂದಿದ್ದೀನಿ ಎಂದು. ಆವಾಗ ಕೃಷ್ಣ, ಬೇಬಿ ನಿಂಗೆ ಇಷ್ಟೆಲ್ಲ ಆಗಿದೆ, ನಿಂಗೆ ಎಲ್ಲೋಗಿದೆ, ನೀನು ಯಾಕೆ ಹಿಂಗಾಯಿತು, ನಿಂಗೆ ಅಷ್ಟೆಲ್ಲ ಹೊಡೆದಿದ್ದಾರೆ, ಇಷ್ಟು ಏಟಾಗಿದ್ರು ಏನೂ ಆಗಿಲ್ಲ ಅಂತ ಇದೆಯಲ್ಲ ಬೇಬಿ, ನೋಡು ಎಷ್ಟು ಗಾಯ ಆಗಿದೆ ಅಂತ ಕೃಷ್ಣ ಹೇಳುತ್ತಾಳೆ. ಆಗ ರಚನೆ ಹೇಳುತ್ತಾಳೆ, ಬೇಬಿ ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಹೋಗಿ ರೆಸ್ಟ್ ಮಾಡು, ನಾನು ಅಪ್ಪನ ನೋಡ್ಕೋತೀನಿ ಎಂದು ರಚನೆ ಹೇಳುತ್ತಾಳೆ. ಅದನ್ನು ಕೇಳಿ ವಜ್ರೇಶ್ವರಿ ಸಿಟ್ಟನ್ನಾಗುತ್ತಾಳೆ. ರಚನಾ ಕೃಷ್ಣನ ನೋಡಿಕೊಳ್ಳಲು ತನ್ನ ತಾಯಿಗೆ ಹೇಳಿ ಜೀವನನ್ನು ಕರೆದುಕೊಂಡು ಹೋಗುತ್ತಾಳೆ. ವಜ್ರೇಶ್ವರಿ ಯೋಚಿಸುತ್ತಿರುತ್ತಾಳೆ. ಜೀವಗೆ ಫಸ್ಟ್ ಏಡ್ ಮಾಡಿ ಅವನನ್ನು ಕೂರಿಸಿ ರಚನಾ ಕೇಳುತ್ತಾಳೆ, ಈಗ ನನಗೆ ಅರ್ಥ ಆಗುತ್ತಿದೆ ಅದು ನೋವು ಏನು ಎಂದು. ನನಗೆ ಈಗ ಸ್ವಲ್ಪ ಬದಲಾವಣೆ ಏನು ಎನ್ನುವುದು ಅರ್ಥವಾಗುತ್ತಿದೆ ಎಂದು ಕೃಷ್ಣನ ಬಗ್ಗೆ ಹೇಳುತ್ತಾಳೆ. ಆಗ ಅವನ ಸ್ನೇಹಿತ ಬಾಲ ಕೇಳುತ್ತಾನೆ, ಇದೆಲ್ಲ ಹೇಗಾಯಿತು ಜೀವ, ನೀನು ಹೆಂಗೆ ಕಿಡ್ನ್ಯಾಪ್ ಆದೆ, ನೀನು ಎಲ್ಲಿದ್ದೆ, ಹೇಗೆ ಕಿಡ್ನ್ಯಾಪ್ ಆದೆ ಎಂದು ಬಾಲ ಕೇಳುತ್ತಾನೆ. ಬಾಲ ಕೇಳಿದಾಗ ಅವನು ನಾನು ಕಂಡುಬಿಟ್ಟಾಗ ನನ್ನನ್ನು ಕಟ್ಟಾಕಿದ್ರು ಅಷ್ಟೇ ನಂಗೆ ಗೊತ್ತಿರೋದೊಂದು ಹೇಳುತ್ತಾನೆ. ಆದರೆ ಬಾಲ ಹೇಳುತ್ತಾನೆ, ನೀನು ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದೆಯಾ, ನಿಜ ಏನಾಯಿತು ಹೇಳು ಜೀವ ಎಂದು ಕೇಳುತ್ತಾನೆ. ನಾನು ನಿಜ ಹೇಳಿದ್ರೆ ನಿಮ್ಮ ನಂಬ್ತೀರಾ ಎಂದು ಕೇಳುತ್ತಾನೆ. ರಚನಾ, ದಯವಿಟ್ಟು ಏನಾಯಿತು ಅಂತ ಹೇಳಿ, ನೀವು ಯಾಕೆ ವಿಷಯನ ಮುಚ್ಚಿಡ್ತಿದ್ದೀರಾ ಎಂದು ಹೇಳುತ್ತಾನೆ. ಆಗ ಜೀವ ಹೇಳುತ್ತಾನೆ, ನಾನು ಬೆಳಗ್ಗೆ ಎದ್ದಿರಲಿಲ್ಲ, ಬಟ್ ತಲೆಗೆ ಹಿಂಭಾಗಕ್ಕೆ ಜೋರಾಗಿ ಹೊಡೆದ್ರು. ಹೊಡೆದಾದ್ಮೇಲೆ ನನ್ನನ್ನು ಎತ್ಕೊಂಡು ಹೋಗಿದ್ದಾರೆ. ನಾನು ಕಂಡುಬಿಟ್ಟಾಗ ನಾನು ಚೀಲದೊಳಗಡೆ ಇದೆ, ಇಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳುತ್ತಾನೆ. ಆದರೆ ರಚನಾ ಅದನ್ನು ನಂಬುವುದಿಲ್ಲ. ಕೃಷ್ಣನು ಇಲ್ಲಿ ವಜ್ರೇಶ್ವರಿ ಜೊತೆ ಇರುತ್ತಾಳೆ. ಕೃಷ್ಣ ಜೋರಾಗಿ ಅಳುತ್ತಿರುತ್ತಾಳೆ. ವಜ್ರೇಶ್ವರಿಗೆ ಅವನು ಶಪಥ ಮಾಡಿದ್ದೇ ಚಿಂತೆಯಾಗಿರುತ್ತದೆ, ಮುಂದೆ ಏನು ಮಾಡುತ್ತಾನೆ ಅನ್ನುವುದೇ ಚಿಂತೆಯಾಗಿರುತ್ತದೆ. ಕೃಷ್ಣ ಅಳುವುದನ್ನು ನೋಡಿ ವಜ್ರೇಶ್ವರಿ ಹೇಳುತ್ತಾಳೆ, ಯಾಕೆ ಹಾಗೆ ಅಳ್ತಾ ಇದೆಯಾ, ಈಗ ಏನಾಯಿತು ಅಂತ ಅಳ್ತಾ ಇದೆಯಾ, ನಿಮ್ಮಪ್ಪ ಮನೆಗೆ ವಾಪಸ್ ಬಂದ ತಾನೆ, ಇನ್ಯಾಕೆ ಅಳ್ತೀಯಾ ಅಂತ ಕೇಳುತ್ತಾಳೆ. ಅದಕ್ಕೆ ಕೃಷ್ಣ ಬೇಬಿಗೆ ಹಿಂಗಾಗಿದೆಯಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ವಜ್ರೇಶ್ವರಿ ಕೇಳುತ್ತಾಳೆ, ನೀನಲ್ಲಿ ನಿಮ್ಮಪ್ಪನ ನೋಡಿದ್ಯಲ್ಲ, ಅಲ್ಲಿ ಯಾರ್ಯಾರಿದ್ರು ಅಂತ ಏನಾದ್ರು ನಿನಗೆ ಗೊತ್ತಾ, ಯಾರ್ಯಾರಿದ್ರು ಅಂತ ನೆನ್ಪು ಮಾಡ್ಕೊಂಡಾಗ ಕೃಷ್ಣ ಹೇಳುತ್ತಲ್ಲ, ಅಲ್ಲೊಂದು ಆಂಟಿ ಇದ್ದರು, ಅವರು ಮುಂಚೆ ವೇಷನೇ ಬೇರೆ ಇತ್ತು, ಒಳಗೋಗಿ ಬೇರೆ ವೇಷದಲ್ಲಿ ಬಂದು ಅಪ್ಪನ ಹೊಡಿತಾಯಿದ್ರು, ಅಷ್ಟೇ ನಾನು ನೋಡಿದ್ದು ಅಂತ ಹೇಳುತ್ತಾಳೆ.
ವಜ್ರೇಶ್ವರಿ ಕೇಳುತ್ತಾಳೆ, ಇನ್ಯಾರಿದ್ರ ಅಂತ ನೆನ್ಪು ಮಾಡ್ಕೊಂಡು ಹೇಳು ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಯೋಚಿಸುತ್ತಾ ಇರುತ್ತಾಳೆ ಯಾರಿದ್ದರು ಎಂದು. ಇವತ್ತಿನ ಸಂಚಿಕೆ ಮುಗಿಯಿತು.